ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಾ ಅನ್ಕೊತ ಮುಂದಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವ್ಲಾಗಿಗೆ ಸ್ವಾಗತ. ಇವತ್ತಿನ ವ್ಲಾಗು ಉಣ್ಕಲ್ ಜಾತ್ರೆ ಮತ್ತು ವ್ಯಾಲೆಂಟೈನ್ಸ್ ಡೇ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಕಡೆ ತನಕ ನೋಡಿ ವ್ಲಾಗ್ನ. ಆ್ಯಂಡ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಪ್ಲೀಸ್ ಒಂದು ಲೈಕ್ ಕೊಡಿ. ಆ್ಯಂಡ್ ಆ ಲೈಕ್ ನನಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಯಾರು ಫಸ್ಟಾಗಿ ನನ್ನ ಚಾನಲ್ನ ನನ್ನ ವೀಡಿಯೋಸ್ನ ನೋಡಾಕತ್ತೀರಿ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಒತ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಅಲ್ಲಿ ಬೆಲ್ ಬಟನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋನ ಫಸ್ಟ್ ಹಾಕಿದ್ರೆ ಅದನ್ನು ನೀವು ಫಸ್ಟಾಗಿ ನೋಡ್ಬೋದು, ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬನ್ನಿ ನಾವಿವತ್ತು ಉಪ್ಪಿಟ್ಟು ತಿಂದ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಗುಂಡಣ್ಣಗೂ ಎಣ್ಣೆ ಹಚ್ಚಿ ಮೇಲೆ ಟೆರೆಸ್ ಮೇಲೆ ಬಂದಿದ್ವಿ. ಒಂದು ಸ್ವಲ್ಪ ಬ್ರೌನಿನ ಮತ್ತು ಗುಂಡಣ್ಣನ ಸ್ವಲ್ಪ ವಾಕ್ ಮಾಡಿದ್ರಾಯ್ತು. ಹಂಗೆ ಎಣ್ಣೆ ಹಚ್ಕೊಂಡಿದ್ರಲ್ಲ ಸ್ವಲ್ಪ ಸ್ಮೂತಾಗಿ ಒಂದು ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ನರಿಶ್ಮೆಂಟ್ ಸಿಗುತ್ತಾ ಅಂತ ಬಂದಿದ್ವಿ. ಆ್ಯಂಡ್ ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಅವ್ನು ಮಲ್ಕೊಂಡ ಬಂದ ತಕ್ಷಣ. ಸೊ ಅವ್ನು ಹೇಳಾಕತ್ತಾನ. ಮಕ್ಕಳು ಅಳೋದು ಎಷ್ಟು ಕ್ಯೂಟ್ ಇರುತ್ತಲ್ಲ. ಅವನು ಎದ್ದ ತಕ್ಷಣ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಕ್ರ್ಯಾಂಕಿ ಆಗಿರ್ತಾನೆ, ಆಮೇಲೆ ಮತ್ತೆ ಸರಿ ಹೋಗ್ತಾನೆ. ಸೊ ನಾವು ಬಂದೀವಿ ಈಗ ಸಿದ್ದಪ್ಪಜ್ಜನ ಮಠಕ್ಕೆ. ಉಣ್ಕಲ್ ಸಿದ್ದಪ್ಪಜ್ಜನ ಮಠ ಯಾರು ಹುಬ್ಳೀಲಿ ಅದಿರಲ್ಲ ಅವ್ರಿಗೆ ಉಣ್ಕಲ್ ಸಿದ್ದಪ್ಪಜ್ಜನ ಬಗ್ಗೆ ಗೊತ್ತೇ ಇರುತ್ತೆ. ಹಾಗೆ ನಾವು ಹುಬ್ಬಳ್ಳಿ ಒಳಗೆ ಇರೋದ್ರಿಂದ ನಾವು ಕೂಡ ಜಾತ್ರೆಗೆ ಹೋಗಿದ್ವಿ. ಸೊ ಜಾತ್ರೆ ದೇವ್ರ ದರ್ಶನವೂ ಕೂಡ ಚೆನ್ನಾಗಾಯಿತು. ಜಾತ್ರೆನ ಒಂಥರ ಪ್ರತಿ ವರ್ಷವೂ ಜಾತ್ರೆನ ಡಿಫ್ರೆಂಟ್ ಲೆವೆಲ್ ಒಳಗೆ ಮಾಡಿರ್ತಾರೆ. ಅದು ಒಂಥರ ಪೀಕ್ ಥರನೇ ಇರುತ್ತೆ, ಮಸ್ತ್ ಇರುತ್ತೆ ಜಾತ್ರೆ. ಸೊ ನಾವು ಹೋಗಿದ್ದಿಲ್ಲ, ಜಾತ್ರೆ ಸ್ಟಾರ್ಟಾಗಿ ಆಗಲೇ 2 ದಿನ ಆಗಕ್ಕೆ ಬಂದಿತ್ತು. ಬಟ್ ನಮ್ಗೆ ಹೋಗೋಕ್ಕಾಗಿದ್ದಿಲ್ಲ, ಯಾಕಂದ್ರೆ ಫಸ್ಟ್ ಡೇ ಸೆಕೆಂಡ್ ಡೇ ಭಾಳ ರಶ್ ಇರುತ್ತೆ. ಗುಂಡಣ್ಣನ ಕರ್ಕೊಂಡು ಕೂಡ ಹೋಗೋಕ್ಕಾಗಲ್ಲ, ಮತ್ತು ಮಾಮಾರ್ದು ರಜೆ ಇರಲ್ಲಲ್ಲ. ಸೊ ಅದಕ್ಕೋಸ್ಕರ. ಆ್ಯಂಡ್ ಅವರು ನೈಟ್ ಬಂದಿದ್ವಿ, ಒಂದು 6 7 ಆಗಿತ್ತು. ಸೊ ಅದಕ್ಕೆ ಆ ಟೈಮಿಗೆ ಬಂದಿದ್ವಿ. ಆವಾಗೂ ಕೂಡ ಎಷ್ಟು ಚಂದ ಅಲ್ಲಿ ಬಂದರೆ ಫುಲ್ ಒಂಥರ ಮನಸ್ಸಿಗೆ ಹಿತ ಅನ್ನಿಸ್ತೈತಿ. ಆ್ಯಂಡ್ ದೇವ್ರ ದರ್ಶನವೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಜಾತ್ರೆ ಒಳಗೆ ಅಡ್ಡಾಡ್ಕೊಂಡು ಬಂದ್ವಿ. ಆ್ಯಂಡ್ ಗುಂಡಣ್ಣಗೆ ಒಂದು ಸ್ವಲ್ಪ ಟಾಯ್ಸ್ ಕೂಡ ತೊಗೊಂಡ್ವಿ. ಅವನಿಗೆ ಒಂದು ಬಲೂನ್ ಥರದ್ದು ಇಷ್ಟ ಆಗಿತ್ತು, ಅದನ್ನು ಕೊಡಿಸ್ವಿ. ಪಿಯೋ ಅಂತೈತಲ್ಲ, ಸೊ ಅದು ಸಿದ್ದಪ್ಪಜ್ಜನ ಪವಾಡ ಅಂಕರು ಎಲ್ಲರಿಗೂ ಗೊತ್ತೈತಿ ಉಣ್ಕಲ್ ಸಿದ್ದಪ್ಪಜ್ಜಂದು. ಸೊ ಯಾರು ಹೋಗಿಲ್ಲ ಅವರು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಹೋಗೋಕೆ. ಆ್ಯಂಡ್ ಯಾರು ಈಗ ಈ ವರ್ಷದ ಜಾತ್ರೆಗೆ ಹೋಗಿದ್ರಿ ಅವ್ರು ಕಮೆಂಟ್ ಮಾಡಿ. ಆ್ಯಂಡ್ ಸುತ್ತಮುತ್ತಲ ಯಾರು ಹುಬ್ಳಿ ಒಳಗೆ ಸಿದ್ದಪ್ಪಜ್ಜನ ಮಠದ ಹತ್ರ ಅದೀರಿ ಅವರು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನಾವು ನೋಡೋಣ ಎಷ್ಟು ಜನ ವ್ಲಾಗ್ ನೋಡ್ತೀರಾ ಅನ್ನೋದನ್ನು. ಆ್ಯಂಡ್ ಬನ್ನಿ ಸಿದ್ದಪ್ಪಜ್ಜನ ಮಠದ ಜಾತ್ರೆನೂ ಕೂಡ ಅಷ್ಟು ಸಾಮಾನು ಬಂದಿರ್ತಾವೆ, ಏನು ಟಾಯ್ಸ್ ಅವೆಲ್ಲ ಜ್ಯುವೆಲ್ರಿ ಅವೆಲ್ಲ ಬಂದಿರ್ತವೆ. ಬಟ್ ನಮಗೀಗ ಕ್ರೇಜ್ ಹೋಗಿಬಿಟ್ಟೈತಿ. ಏನು ಒಂಥರ ಅವು ಆಟಿಕೆ ಸಾಮಾನ್ದಾಯಿತು, ಮತ್ತು ಏನೇನೋ ಕ್ಯೂಟ್ ಬಂದಿರ್ತಾವಲ್ಲ, ಬಳಿ ಚೆನ್ನಾಗಿ ಬಂದಿರ್ತಾವೆ, ಅವನ್ನೊಂದು ತೊಗೊತೀನಿ. ಬಟ್ ಇನ್ನು ನೋಡ್ಕೋದು ಅಷ್ಟೊಂದು ಕ್ರೇಜ್ ಇಲ್ಲ ನನಗೀಗ. ಅವಾಗೆಲ್ಲ ಉಂಗುರ ತೊಗೊಳೋದು, ಮತ್ತು ಏನದು ಬಲೂನ್ ತೊಗೊಳೋದು, ಮತ್ತು ಒಂದು ಸ್ವಲ್ಪ ಟಾಯ್ಸ್ ಥರ ಏನಾರ ಸಣ್ಣನೂ ಇದು ಇರ್ತಾವಲ್ಲ ಅವನ್ನ ತೊಗೊಳೋದು ಭಾಳ ಇತ್ತು. ಬಟ್ ಇದಂಕರು ಸೆಕ್ಷನ್ ನಮ್ಮದಲ್ಲ, ಏನದು ಇದರದ್ದು ಅಡುಗೆ ಮನೆದು, ಮಮ್ಮಿನ ತೊಗೊಂಬಂದು ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವ್ಯಾಲೆಂಟೈನ್ಸ್ ಡೇ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನೋಡಿ. ಸೊ ಭಾಳ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ದೆ. ಆ್ಯಂಡ್ ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡಲ್ಲ ಅಂತಲ್ಲ. ಸೊ ಒಬ್ಬೊಬ್ಬರು ಮಾಡ್ತಾರೆ, ಒಬ್ಬೊಬ್ಬರು ಮಾಡೋಂಗಿಲ್ಲ. ಸೊ ಅದು ಒಂಥರ ಇದೂ ಇರುತ್ತೆ, ಹೆಂಗೆ ಚೆನ್ನಾಗಿರೋ ಒಂದು ಮೂಡು ಇರುತ್ತೆ. ಸೊ ನಮ್ಮ ಗುಂಡಣ್ಣ ಬಂದಾಗಿಂದ ಅಂಕರು ಹೋದ ವರ್ಷದ ವ್ಲಾಗು ವ್ಯಾಲೆಂಟೈನ್ಸ್ ಡೇದು ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಅದನ್ನು ರೀಲ್ ಕೂಡ ಮಾಡೀನಿ, ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್. ಸೊ ಯಾರ್ಯಾರು ನೋಡಿಲ್ಲ ಅದನ್ನು ಕೂಡ ನೋಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ನಾನು ಮನೆಯೊಳಗೆ ಬೊಕ್ಕೆ ರೆಡಿ ಮಾಡ್ತೀನಿ ಯಾವಾಗಲೂ. ಅವ್ರ ಬರ್ತಡೇಗೆ ಆಯಿತು, ಮತ್ತು ಈ ವ್ಯಾಲೆಂಟೈನ್ಸ್ ಡೇ ಇದು ಆಯಿತು. ಸೊ ಏನೋ ಒಂಥರ ಮನೆಯೊಳಗೆ ಇದನ್ನು ಯೂಸ್ ಮಾಡ್ತೀವಿ. ಭಾಳ ಗ್ರ್ಯಾಂಡ್ ಅಂತ ಅಲ್ಲ, ವ್ಯಾಲೆಂಟೈನ್ಸ್ ಡೇ ಒಂದು ಸ್ವಲ್ಪ ಸೆಲೆಬ್ರೇಷನ್ ಅಂದ್ರೇನು ಭಾಳ ಧಾಮ್ ಧೂಮ್ ಥರ ಏನಲ್ಲ. ಮನೆಯೊಳಗೆ ಒಂದು ಸ್ವಲ್ಪ
ಮಾಡ್ತೀವಿ. ಆ್ಯಂಡ್ ನಮ್ಮ ಗುಂಡಣ್ಣ ಬಂದಾಗಿಂದ ಅಂಕರು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾಡತ್ತೀವಿ. ಸೊ ಹೋದ ವರ್ಷದ್ದು ಯಾರು ನೋಡಿಲ್ಲ ಹೋಗಿ ನೋಡಿ. ಆ್ಯಂಡ್ ನಮ್ಮ ಯಜಮಾನ್ರು ಏನು ಗಿಫ್ಟ್ ಕೊಟ್ಟಿದ್ರು ಅನ್ನೋದನ್ನು ಕೂಡ ಆ ವ್ಲಾಗ್ ಒಳಗೆ ಆ ವಿಡಿಯೋ ಒಳಗೆ ಹೋದ ವರ್ಷ ಏನು ಕೊಟ್ಟಿದ್ರು ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಈ ವರ್ಷ ಸಿಂಪಲಾಗಿ ಮಾಡಿದ್ವಿ. ಆ್ಯಂಡ್ ಈ ಥರ ನಾನು ಬೊಕ್ಕೆ ರೆಡಿ ಮಾಡಿದ್ದೆ. ಮನೆಯೊಳಗೆ ಇದು ಹಣ್ಣಿಂದು ಇದು ಇರುತ್ತಲ್ಲ ಪ್ಲೇಟ್ ಅದಿತ್ತು. ಸೊ ಅದಕ್ಕೋಸ್ಕರ ಅದಕ್ಕೆ ಹೂವು ಅವೆಲ್ಲ ಹಾಕಿದ್ದೆ. ಆ್ಯಂಡ್ ಯಾವಾಗಲೂ ಬಲೂನ್ ಒಳಗೆ ಈ ಥರ ಬರೆಯೋದಿರುತ್ತೆ. ಸೊ ಅದ್ರೊಳಗೆ ಹಂಗೆ ಬರಿತಿದ್ದೆ. ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ನಮ್ಮ ಗುಂಡಣ್ಣಗೂ ಕೂಡ ಒಂದು ಕಾರ್ ತೊಗೊಂಬಂದಿದ್ಲು ಪ್ರೀತು ಸಣ್ಣದು. ಅವ್ನಿಗೆ ಒಂದು ಗಿಫ್ಟ್ ಕೊಟ್ರಾಯ್ತು ಅಂತ. ಸೊ ಈ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. Thank you for mommy. ಕೊಡು ಮಮ್ಮಿ ಕೊಡು. ಮಮ್ಮಿ ಕೊಡ್ಬೇಕು. Thank you. Thank you. ಬಾ ಪಾಪಜಿ. ಹಿಡ್ಕೊ ಬಂದು ಕೊಡು ಮಮ್ಮಿ. Thank you. Thanks. ನಾವು ಯಾವಾಗಲೂ ಹೇಳಿ ಸೆಲೆಬ್ರೇಟ್ ಮಾಡೋಂಗಿಲ್ಲ. ಅಂದರೆ ಇವತ್ತು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿರಲ್ಲ. ಅವರು ಸರ್ಪ್ರೈಸ್ ಆಗಿ ಏನಾದರೂ ಕೊಟ್ಟಿರ್ತಾರೆ, ನಾನು ಸರ್ಪ್ರೈಸ್ ಆಗಿ ಏನಾದ್ರು ಪ್ರಿಪೇರ್ ಮಾಡಿರ್ತೀನಿ. ಸೊ ನನಗೆ ಗೊತ್ತಿರಲಿಲ್ಲ ನಿಜ ಹೇಳ್ಬೇಕಂದ್ರೆ ಅವ್ರು ಇದನ್ನೆಲ್ಲ ತೊಗೊಂಡು ಬರ್ತಾರ ಅಂತ. ಸೊ ಹೋದ ಸರಿನೂ ತೊಗೊಂಬಂದಿದ್ರು, ಬಟ್ ಈ ಸರಿನೂ ತರ್ತಾರಾ ಇಲ್ವಾ ಅಂತ ಗೊತ್ತಿರಲಿಲ್ಲ. ಬಟ್ ತೊಗೊಂಡು ಬಂದಿದ್ರು, ಖುಷಿ ಆಯಿತು. ಆ್ಯಂಡ್ ಬೊಕ್ಕೆನ ಅದು ತೊಗೊಂಬಂದಿದ್ರು, ಬಟ್ ಹಂಗೆ ಇಟ್ಟರೆ ಅದೆಲ್ಲ ಬಾಡಿ ಹೋಗ್ತೈತಿ. ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ಎಲ್ಲರಿಗೂ ಗೊತ್ತಿರ್ಬೋದು. ಸೊ ಅದನ್ನೆಲ್ಲ ತೆಗೆದು ಒಂದು ಸ್ವಲ್ಪ ನೀಟಾಗಿ ಅವನ್ನೇನು ಇದು ಇರ್ತಾವಲ್ಲ ಅವನ್ನೆಲ್ಲನೂ ಬಿಚ್ಚಿ ನೀಟಾಗಿ ಕಟ್ ಮಾಡಿಕೊಂಡೆ. ಫಸ್ಟು ಎಲ್ಲನೂ ಕಟ್ ಮಾಡ್ಕೊಂಡಾದ್ಮೇಲೆ ಆ ಫ್ಲವರ್ಸ್ನಷ್ಟೇ ಒಂದು ಸ್ವಲ್ಪ ಇದು ಮಾಡಿ ಅವನೊಂದು ಇದ್ರಾಗಿ ಇಟ್ಬಿಟ್ರೆ ಸೊ ಅವು ಏನದು ಬಾಡಂಗಿಲ್ಲ. ಒಂದು 4-5 ದಿನ ತನಕ ಶೋ ಥರ ಇರ್ತವೆ. ಇಲ್ಲಾಂದ್ರೆ ನೀವು ಗುಲಾಬಿ ಹೂವನ್ನ ಯೂಸ್ ಮಾಡ್ಬೋದು. ಬಟ್ ನಾನೇನು ಮಾಡ್ತೀನಿ, ಯೂಸ್ ಮಾಡಲ್ಲ. ಯಾಕಂದ್ರೆ ಎಲ್ಲರೂ ಹೊಂಟ್ರಷ್ಟೇ ಯೂಸ್ ಮಾಡ್ತೀನಿ. ಒಂದೊಂದು ಹಾಕ್ಕೊಂಡಿರ್ತೀವಿ, ದೇವ್ರಿಗೆ ಮುಡ್ಸೋಕೆ ಹೋಗಂಗಿಲ್ಲ. ಸೊ ನಾನೇನು ಮಾಡಿದೆ ಈ ಸರಿ ಹೆಂಗಂದ್ರೆ ನಾನು ವಾಸೊಳಗೆ ನೀರು ಹಾಕಿ ಇಟ್ಟಿರ್ತೇನೆ ಏನಾದರೂ ಫ್ಲವರ್ಸ್ ಇದ್ದರೆ. ಸೊ ಹಂಗೆ ಟಿಫೈ ಮೇಲೆ ಇಟ್ಟರಾಯ್ತು ಅಂತ ಅಂದ್ಕೊಂಡು ಅದನ್ನೆಲ್ಲ ಫಸ್ಟ್ ನೀಟಾಗಿ ತಕ್ಕೊಂಡು ನನಗೆ ಅದನ್ನು ಪ್ಲ್ಯಾಂಟ್ ಮಾಡೋದು ಹೆಂಗೆ ಅನ್ನೋದು ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಅಂದರೆ ಏನದು ಇದ್ರದ್ದು ಸೊಪ್ಪು ಥರ ಆಯ್ತಲ್ಲ, ಅದಕ್ಕೆ ಏನಂತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಅಷ್ಟೊಂದು. ಸೊ ಅದನ್ನು ಏನಾದರೂ ಪ್ಲ್ಯಾಂಟ್ ಮಾಡೋಕ್ಕೆ ಬರುತ್ತಾ ಅಂತ ನೋಡಿದೆ, ಬಟ್ ಎಲ್ಲಿ ಯೂಟ್ಯೂಬ್ ಒಳಗೆ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಫಸ್ಟ್ ನೀಟಾಗೆಲ್ಲ ತಕ್ಕೊಂಡು ಅದರದ್ದು ಮೇಲಿಂದು ಆ್ಯಂಡ್ ಅದ್ರದ್ದು ಏನು ಫ್ಲವರ್ದು ಇದು ಇರ್ತೈತಲ್ಲ ಅದನ್ನು ಕೂಡ ಏನು ಹಾಳು ಮಾಡೋಂಗಿಲ್ಲ, ನೀಟಾಗಿ ತೆಗೆದಿಟ್ಟಿರ್ತೀನಿ. ನಾನು ಇಂಥವಕ್ಕೋರಿಂದನ ಏನದು ಮನೆಯೊಳಗೆ ಬೊಕ್ಕೆ ರೆಡಿ ಮಾಡ್ತೀನಿ ಯಾವಾಗಲೂ. ಸೊ ಇವರೆಲ್ಲ ತೊಗೊಂಬಂದಿರ್ತಾರಲ್ಲ, ಸೊ ಈ ಥರ ಎಲ್ಲ ತೆಗೆದು ಅದ್ರೊಳಗೆ ರಬ್ಬರೆಲ್ಲ ಇತ್ತು ತೆಗೆದು ನೀಟಾಗಿ ಹಾಫ್ ಕಟ್ ಮಾಡ್ತೀವಿ. ಇನ್ನು ಎಡ್ಜ್ ಇರ್ತೈತಲ್ಲ ಗುಲಾಬಿದು
ಟೊಂಗಿ ಥರ ಇರ್ತೈತಲ್ಲ ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿ ನೀರೊಳಗೆ ಇಡಬೇಕು. ಅಂದ್ರೆ ಒಂದು ಸ್ವಲ್ಪ ನೀರು ಹೀರ್ಕೊತೈತೆ ಅದು. ಈಗ ಕಟ್ ಮಾಡಿದ್ದು ಭಾಳ ಹೊತ್ತಾಗಿರ್ತೈತಲ್ಲ, ಅವ್ರು ಕಟ್ ಮಾಡಿ ಇಟ್ಟಿರೋದು, ಅದು ಹಂಗೆ ಇಟ್ವಿ ಅಂದ್ರೆ ಬೇಗ ಬಾಡ್ತಾವೆ. ನೀವು ಅದನ್ನೊಂದು ಸ್ವಲ್ಪ ಹಿಂದಿನ ತುದಿ ಇರ್ತೈತಲ್ಲ, ಅದನ್ನು ಕಟ್ ಮಾಡಿ ಇಟ್ರಿ ಅಂದ್ರೆ ಅದು ನೀರು ಹೀರ್ಕೊಂಡು ಚೆನ್ನಾಗಿ ಇನ್ನೂ ಒಂದು ಸ್ವಲ್ಪ ದಿನ ಬರುತ್ತೆ. ಹಂಗೆ ಇಟ್ರಿಪ್ಪ ಅಂದ್ರೆ ಅದು ಆಗ ಬಾಡ್ಕೊತ ಹೋಗ್ತೈತಿ. ನೀರೊಳಗೆ ಇಟ್ಟರೂ ಕೂಡ ನೀವು ಅದು ಹಂಗೆ ಬಾಡ್ಕೊತ ಹೋಗ್ತೈತಿ. ಸೊ ನಾನೊಂದು ಸ್ವಲ್ಪ ಕಟ್ ಮಾಡಿ ಆಮೇಲೆ ಏನದು ಒಂದು ರಬ್ಬರ್ ಹಾಕಿ ಹಿಂಗಿಟ್ಟೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಫುಲ್ ಒಂಥರ ವೈಬ ಬೇರೆ ಇರುತ್ತೆ. ಸೊ ಇದಾಗಿತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ ವ್ಲಾಗು ಆ್ಯಂಡ್ ಉಣ್ಕಲ್ ಜಾತ್ರೆ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಏನು ಅನ್ನಿಸ್ತು ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ಅದು ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಮುಂದೆ ಇನ್ಫಾರ್ಮೇಷನ್ ಇರೋವಂಥ ವೀಡಿಯೋಸು ಮತ್ತು ಹೆಲ್ಪ್ ಆಗುವಂಥ ವೀಡಿಯೋಸ್ನ ಮಾಡ್ತಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಉತ್ತರ ಕರ್ನಾಟಕ ಸ್ಟೈಲ್ ರೆಸಿಪೀಸ್ ಕೂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೀನಿ. ಆ್ಯಂಡ್ ಮುಂದಿನ ವ್ಲಾಗು ನಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ, ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.